ವೆಲ್ಕಮ್ ಬ್ಯಾಕ್. ಸಕ್ಕರೆ ನಾಡಿನಲ್ಲಿ ಹನುಮಧ್ವಜ ದಂಗಲ್ ಮುಂದುವರಿಯುವ ಲಕ್ಷಣ. ಮಂಡ್ಯದಲ್ಲಿ ಐತಿಹಾಸಿಕ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳ್ಯ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಗುತ್ತೆ. ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜ ಈ ಬಾರಿ ಹಾರಾಡಲೇಬೇಕು ಅನ್ನೋ ಪಣ ತೊಟ್ಟಿದೆ ಕೇಸರಿ ಪಾಳ್ಯ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಹನುಮಧ್ವಜ ಹಾರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕೆರಗೋಡ್ನಲ್ಲಿ ದಂಗಲ್ ಆಗಿತ್ತು. ಇದೀಗ ಈ ಬಾರಿ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಅದೇ ಅರ್ಜುನ ಸ್ತಂಭದಲ್ಲಿ ಧ್ವಜ ಹಾರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಯಲ್ಲೇ ಐತಿಹಾಸಿಕ ಶೋಭಾಯಾತ್ರೆಗೂ ಕೂಡ ಮುಂದಾಗಿದೆ ಕೇಸರಿ ಪಾಳ್ಯ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡ್ಯದಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಭಗವಧ್ವಜವನ್ನ ಅರ್ಜುನ ಸ್ತಂಭದ ಮೇಲೆ ಹಾರಿಸಬೇಕು ಅನ್ನೋ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಸಕ್ಕರೆ ನಾಡಿನಲ್ಲಿ ಹನುಮಧ್ವಜ ದಂಗಲ್ ಮುಂದುವರಿಯುವ ಲಕ್ಷಣ. ಮಂಡ್ಯದಲ್ಲಿ ಐತಿಹಾಸಿಕ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳ್ಯ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಗುತ್ತೆ. ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜ ಈ ಬಾರಿ ಹಾರಾಡಲೇಬೇಕು ಅನ್ನೋ ಪಣ ತೊಟ್ಟಿದೆ ಕೇಸರಿ ಪಾಳ್ಯ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಹನುಮಧ್ವಜ ಹಾರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕೆರಗೋಡ್ನಲ್ಲಿ ದಂಗಲ್ ಆಗಿತ್ತು. ಇದೀಗ ಈ ಬಾರಿ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಅದೇ ಅರ್ಜುನ ಸ್ತಂಭದಲ್ಲಿ ಧ್ವಜ ಹಾರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಯಲ್ಲೇ ಐತಿಹಾಸಿಕ ಶೋಭಾಯಾತ್ರೆಗೂ ಕೂಡ ಮುಂದಾಗಿದೆ ಕೇಸರಿ ಪಾಳ್ಯ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡ್ಯದಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಭಗವಧ್ವಜವನ್ನ ಅರ್ಜುನ ಸ್ತಂಭದ ಮೇಲೆ ಹಾರಿಸಬೇಕು ಅನ್ನೋ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಸಕ್ಕರೆ ನಾಡಿನಲ್ಲಿ ಹನುಮಧ್ವಜ ದಂಗಲ್ ಮುಂದುವರಿಯುವ ಲಕ್ಷಣ. ಮಂಡ್ಯದಲ್ಲಿ ಐತಿಹಾಸಿಕ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳ್ಯ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಗುತ್ತೆ. ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜ ಈ ಬಾರಿ ಹಾರಾಡಲೇಬೇಕು ಅನ್ನೋ ಪಣ ತೊಟ್ಟಿದೆ ಕೇಸರಿ ಪಾಳ್ಯ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಹನುಮಧ್ವಜ ಹಾರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕೆರಗೋಡ್ನಲ್ಲಿ ದಂಗಲ್ ಆಗಿತ್ತು. ಇದೀಗ ಈ ಬಾರಿ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಅದೇ ಅರ್ಜುನ ಸ್ತಂಭದಲ್ಲಿ ಧ್ವಜ ಹಾರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಯಲ್ಲೇ ಐತಿಹಾಸಿಕ ಶೋಭಾಯಾತ್ರೆಗೂ ಕೂಡ ಮುಂದಾಗಿದೆ ಕೇಸರಿ ಪಾಳ್ಯ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡ್ಯದಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಭಗವಧ್ವಜವನ್ನ ಅರ್ಜುನ ಸ್ತಂಭದ ಮೇಲೆ ಹಾರಿಸಬೇಕು ಅನ್ನೋ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಸಕ್ಕರೆ ನಾಡಿನಲ್ಲಿ ಹನುಮಧ್ವಜ ದಂಗಲ್ ಮುಂದುವರಿಯುವ ಲಕ್ಷಣ. ಮಂಡ್ಯದಲ್ಲಿ ಐತಿಹಾಸಿಕ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳ್ಯ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಗುತ್ತೆ. ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜ ಈ ಬಾರಿ ಹಾರಾಡಲೇಬೇಕು ಅನ್ನೋ ಪಣ ತೊಟ್ಟಿದೆ ಕೇಸರಿ ಪಾಳ್ಯ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಹನುಮಧ್ವಜ ಹಾರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕೆರಗೋಡ್ನಲ್ಲಿ ದಂಗಲ್ ಆಗಿತ್ತು. ಇದೀಗ ಈ ಬಾರಿ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಅದೇ ಅರ್ಜುನ ಸ್ತಂಭದಲ್ಲಿ ಧ್ವಜ ಹಾರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಯಲ್ಲೇ ಐತಿಹಾಸಿಕ ಶೋಭಾಯಾತ್ರೆಗೂ ಕೂಡ ಮುಂದಾಗಿದೆ ಕೇಸರಿ ಪಾಳ್ಯ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡ್ಯದಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಭಗವಧ್ವಜವನ್ನ ಅರ್ಜುನ ಸ್ತಂಭದ ಮೇಲೆ ಹಾರಿಸಬೇಕು ಅನ್ನೋ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಸಕ್ಕರೆ ನಾಡಿನಲ್ಲಿ ಹನುಮಧ್ವಜ ದಂಗಲ್ ಮುಂದುವರಿಯುವ ಲಕ್ಷಣ. ಮಂಡ್ಯದಲ್ಲಿ ಐತಿಹಾಸಿಕ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳ್ಯ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಗುತ್ತೆ. ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜ ಈ ಬಾರಿ ಹಾರಾಡಲೇಬೇಕು ಅನ್ನೋ ಪಣ ತೊಟ್ಟಿದೆ ಕೇಸರಿ ಪಾಳ್ಯ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಹನುಮಧ್ವಜ ಹಾರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕೆರಗೋಡ್ನಲ್ಲಿ ದಂಗಲ್ ಆಗಿತ್ತು. ಇದೀಗ ಈ ಬಾರಿ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಅದೇ ಅರ್ಜುನ ಸ್ತಂಭದಲ್ಲಿ ಧ್ವಜ ಹಾರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಯಲ್ಲೇ ಐತಿಹಾಸಿಕ ಶೋಭಾಯಾತ್ರೆಗೂ ಕೂಡ ಮುಂದಾಗಿದೆ ಕೇಸರಿ ಪಾಳ್ಯ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡ್ಯದಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಭಗವಧ್ವಜವನ್ನ ಅರ್ಜುನ ಸ್ತಂಭದ ಮೇಲೆ ಹಾರಿಸಬೇಕು ಅನ್ನೋ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಸಕ್ಕರೆ ನಾಡಿನಲ್ಲಿ ಹನುಮಧ್ವಜ ದಂಗಲ್ ಮುಂದುವರಿಯುವ ಲಕ್ಷಣ. ಮಂಡ್ಯದಲ್ಲಿ ಐತಿಹಾಸಿಕ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳ್ಯ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಗುತ್ತೆ. ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜ ಈ ಬಾರಿ ಹಾರಾಡಲೇಬೇಕು ಅನ್ನೋ ಪಣ ತೊಟ್ಟಿದೆ ಕೇಸರಿ ಪಾಳ್ಯ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಹನುಮಧ್ವಜ ಹಾರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕೆರಗೋಡ್ನಲ್ಲಿ ದಂಗಲ್ ಆಗಿತ್ತು. ಇದೀಗ ಈ ಬಾರಿ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಅದೇ ಅರ್ಜುನ ಸ್ತಂಭದಲ್ಲಿ ಧ್ವಜ ಹಾರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಯಲ್ಲೇ ಐತಿಹಾಸಿಕ ಶೋಭಾಯಾತ್ರೆಗೂ ಕೂಡ ಮುಂದಾಗಿದೆ ಕೇಸರಿ ಪಾಳ್ಯ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡ್ಯದಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಭಗವಧ್ವಜವನ್ನ ಅರ್ಜುನ ಸ್ತಂಭದ ಮೇಲೆ ಹಾರಿಸಬೇಕು ಅನ್ನೋ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಸಕ್ಕರೆ ನಾಡಿನಲ್ಲಿ ಹನುಮಧ್ವಜ ದಂಗಲ್ ಮುಂದುವರಿಯುವ ಲಕ್ಷಣ. ಮಂಡ್ಯದಲ್ಲಿ ಐತಿಹಾಸಿಕ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳ್ಯ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಗುತ್ತೆ. ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜ ಈ ಬಾರಿ ಹಾರಾಡಲೇಬೇಕು ಅನ್ನೋ ಪಣ ತೊಟ್ಟಿದೆ ಕೇಸರಿ ಪಾಳ್ಯ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಹನುಮಧ್ವಜ ಹಾರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕೆರಗೋಡ್ನಲ್ಲಿ ದಂಗಲ್ ಆಗಿತ್ತು. ಇದೀಗ ಈ ಬಾರಿ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಅದೇ ಅರ್ಜುನ ಸ್ತಂಭದಲ್ಲಿ ಧ್ವಜ ಹಾರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಯಲ್ಲೇ ಐತಿಹಾಸಿಕ ಶೋಭಾಯಾತ್ರೆಗೂ ಕೂಡ ಮುಂದಾಗಿದೆ ಕೇಸರಿ ಪಾಳ್ಯ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡ್ಯದಲ್ಲಿ ಶೋಭಾಯಾತ್ರೆ